ಒಬ್ಬ ನೆಚ್ಚಿನ ಸಹೋದರರವರು ನಮಗೆ ನಮ್ಮ ಕುಟುಂಬದ ಬಗ್ಗೆ ಒಂದು ಹಿತೈಷಿಗಳಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ನಾಳೆ ದಿವಸ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯ ನಾಮಿನೇಷನ್ಗೆ ಬಂದಿದ್ದಾರೆ. ನಮ್ಮ ಮನೆಗೆ ಟೀ ಕುಡ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಬಂದಿದ್ದರು. ಟೀ ಕುಡಿದಿದ್ದಾರೆ, ಹೊರಟಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಾರೆ ಸಂಗಣ್ಣವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬೈಯಪ್ಪರವರು ಹೇಳಿದ್ರು ತಂಗಡಿಗೆ ಅವರು ನೇರವಾಗಿ ಅವ್ರ ಸಂಪರ್ಕದಲ್ಲಿದ್ದಾರೆ ಅಲ್ಲ, ಅದು ಅವರಿಗೆ ಗೊತ್ತು. ಸ್ವಾಗತ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಅಭಿನಂದನೆಗಳು ಮೊನ್ನೆ ಹೇಳಿದ್ದೀನಿ, ಈಗೂ ಹೇಳ್ತೀನಿ. ನಿಮ್ಮ ಸಂಪರ್ಕ ಕಾಂಗ್ರೆಸ್ಗೆ ಬರ್ತೀರಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸರ್. ಅಲ್ಲ ನೋಡೋಣ, ಟೈಮ್ ಬಂದರೆ. ಕಾರ್ಯಕರ್ತರಿಗೆ ಇನ್ನೂ ಟೈಮ್ ಇದೆ, ಏನು ಅವ್ರಿಗೆ ಸಮಯ ಉತ್ತರ ಕೊಡ್ತೀವಿ. ನಿರ್ಧಾರ ತೆಗೆದುಕೊಂಡಿದ್ದೀರಾ ಅಂತ ಸರ್ ಕಾಂಗ್ರೆಸ್ ಹೋಗುವಂಥದ್ದು? ಅಲ್ಲ, ನಿರ್ಧಾರ ತೆಗೆದುಕೊಂಡ್ರೆ ಇಲ್ಲಿ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ಮೂಲೆ ಗುಂಪು ಆಗ್ತಾರೆ ಕಾಂಗ್ರೆಸ್ ನೋಡ್ರಿ, ಅವ್ರಿಗೆ ಹೇಳಲಿಕ್ಕೆ ಸ್ವಾತಂತ್ರ್ಯ ಇದೆ. ಅವರು ಏನು ಹೇಳಿದ್ದಾರೆ ಅಂತೇಳಿ ನನಗೇನು ವಿಚಲಿತ ಆಗಲ್ಲ. ಅವರೊಬ್ಬರು ಮೇಧಾವಿ ರಾಜಕಾರಣ ಹೇಳಿರ್ತಾರೆ. ಸ್ವಾಗತ ಮಾಡಿ. ಸರ್ ಒಂದು ಅಮಿತ್ ಶಾ ಅವರು ಬಂದು ಹೋದ್ಮೇಲೆ ತಮ್ಮ ಸ್ಥಾನಮಾನದ ಬಗ್ಗೆ ಮಾತಾಡ್ತಾ ಅನ್ನೋದು ಹೈಕಮಾಂಡ್ ಅವ್ರು ಹೇಳಿದ್ರು. ಈಗ ಅಮಿತ್ ಶಾ ಅವರು ಬಂದರು ಹೋದ್ರು, ಮೋದಿ ಅವರು ಬಂದು ಹೋದ್ರು, ಏನಾದರೂ ಮಾತಾಡಿದ್ದಾರೆ ಸರ್? ಏನಾದರೂ ನಿರ್ಧಾರ? ಇಲ್ಲಿ ನಮ್ಗೆ ಯಾವುದೂ ಮೆಸೇಜ್ ಇಲ್ಲ, ಮಾತುಕತೆ ಆದಂಥ ಒಂದು ಯಾವುದೂ ಕೂಡ ನಮ್ಗೆ ರಿಪೋರ್ಟ್ ಇಲ್ಲ. ಜನಾರ್ದನ್ ರೆಡ್ಡಿ ಅವರ ಜೊತೆ ಮಾತುಕತೆ ನಡೆದಾಗ ಏನು ಆಶ್ವಾಸನೆ ಸಿಕ್ಕಿದೆ ಸರ್? ಜನಾರ್ದನ್ ರೆಡ್ಡಿ ಅವರು ಕರ್ಟಸಿಗೆ ಮಾತಾಡಿದ್ದಾರೆ. ನಿಮ್ಗೆ ಆ ಥರ ಆಗಬಾರ್ದಾಗಿತ್ತು, ನಾನು ಸೆಂಟ್ರಲ್ ನಾಯಕರ ಜೊತೆ ಮಾತಾಡ್ತಿದ್ದೀನಿ, ನಿಮ್ಮ ಸ್ಥಾನಮಾನದ ಬಗ್ಗೆ ನನ್ನ ಕಳ್ಕಳಿ ಇದೆ ನಮ್ಮ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು.